ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶಬರಿಮಲೆ ದೇವಾಲಯದ ರಹಸ್ಯ ಮತ್ತು ಅಜ್ಞಾತ ಸಂಗತಿಗಳ ಬಗ್ಗೆ ತಿಳಿಯಲಿದ್ದೇವೆ. ಮಕರ ಜ್ಯೋತಿ ಅಥವಾ ಆಧ್ಯಾತ್ಮಿಕ ತೀರ್ಥಯಾತ್ರೆ ಮಾತ್ರವಲ್ಲ, ಈ ದೇವಾಲಯದ ಹಿಂದೆ ಇರುವ ಅಜ್ಞಾತ ಕಥೆಗಳು ಮತ್ತು ವೈಜ್ಞಾನಿಕ ಅಚ್ಚರಿಗಳನ್ನು ತಿಳಿಯಲು ಕೊನೆಯವರೆಗೆ ವಿಡಿಯೋ ನೋಡಿ. ಶಬರಿಮಲೆಯ ಖಗೋಳ ಸಂಬಂಧ. ಶಬರಿಮಲೆ ದೇವಾಲಯದ ಸ್ಥಳ ನಿಯೋಜನೆಯು ನಕ್ಷತ್ರಶಾಸ್ತ್ರದ ಪ್ರಕಾರ ಮಕರ ರಾಶಿಯೊಂದಿಗೆ ಹೊಂದಿಕೊಂಡಿದೆ. ಇದು ಕೇವಲ ಆಧ್ಯಾತ್ಮಿಕ ತಾಣವಲ್ಲ, ಇದು ಭೂಮಿಯ ಶಕ್ತಿಯ ಕೇಂದ್ರವಾಗಿದೆ. ಮಕರ ಜ್ಯೋತಿ ಬೆಳಕು ಭೂಮಿಯ ಮತ್ತು ಆಕಾಶದ ದೈವಿಕ ಶಕ್ತಿಯ ಮಧ್ಯದ ಸಂಬಂಧವನ್ನು ಪ್ರತಿನಿಧಿಸುತ್ತದೆ, ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಯಾಕೆ ಮಹಿಳೆಯರಿಗೆ ನಿರ್ಬಂಧ? 10-15 ವರ್ಷದ ಮಹಿಳೆಯರಿಗೆ ಪ್ರವೇಶವನ್ನು ನಿರ್ಬಂಧಿಸುವುದು ತಾಂತ್ರಿಕ ತತ್ವಗಳ ಮೇಲೆ ಆಧಾರಿತವಾಗಿದೆ. ಶಬರಿಮಲೆಯ ಶಕ್ತಿ ಬ್ರಹ್ಮಚರ್ಯ ಶಕ್ತಿಯಾಗಿದೆ. ಇದು ಮುಕ್ಕಾಲು ಶಕ್ತಿ, ಮೆನ್ಸ್ಟ್ರಲ್ ಎನರ್ಜಿ ಇಂದ ಅಸ್ಥಿರಗೊಳ್ಳುತ್ತದೆ ಎಂದು ತಂತ್ರಜ್ಞರು ನಂಬುತ್ತಾರೆ. 18 ಪವಿತ್ರ ಹಂತಗಳ ರಹಸ್ಯ. ಶಬರಿಮಲೆಗೆ ನಿಂತಿರುವ 18 ಹಂತಗಳು ಭಕ್ತರಿಗೆ ಆಧ್ಯಾತ್ಮಿಕ ಪ್ರಗತಿಯು ಭೌತಿಕತೆಯಿಂದ ಮುಕ್ತಿಗವರೆಗೆ ಎಂಬ ಸಂದೇಶವನ್ನು ನೀಡುತ್ತದೆ. ಮೊದಲ 5 ಹಂತಗಳು 5 ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತದೆ. ಮೂರನೆಯ 8 ಹಂತಗಳು ಮಾನವೀಯ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಅಂತಿಮ 5 ಹಂತಗಳು ಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ತೋರಿಸುತ್ತದೆ. ಮಹಿಷಿ ಮತ್ತು ಅಯ್ಯಪ್ಪನ ಕತೆ. ಮಹಿಷಿಯು ಲಾರ್ಡ್ ಆಯ ಕಥೆಯು ನಮ್ಮ ಅಂತರಾಳದ ದೋಷಗಳ ಪ್ರತಿನಿಧನವಾಗಿದೆ. ಅಯ್ಯಪ್ಪನ ವಿಜಯವು ತಮೋಗುಣವನ್ನು ಗೆದ್ದು ಸತ್ಯ, ಪ್ರಜ್ಞೆ ಮತ್ತು ಶಕ್ತಿಯನ್ನು ತರುವ ಕಥೆಯಾಗಿದೆ. ಶಬರಿಮಲೆ ಕೇವಲ ತೀರ್ಥಯಾತ್ರೆಯ ಸ್ಥಳವಲ್ಲ, ಇಟ್ಸ್ ಅನ್ ಎನರ್ಜಿ ಸೆಂಟರ್, ಅ ರೆಪಾಸಿಟರಿ ಆಫ್ ಏನ್ಷಂಟ್ ವಿಸ್ಡಮ್ ಅಂಡ್ ಅ ಪಾರ್ಟ್ ಟು ಸ್ಪಿರಿಚುವಲ್ ಅವೇಕೆನಿಂಗ್. ಈ ವಿಡಿಯೋ ನಿಮ್ಮನ್ನು ಪ್ರೇರಣೆಯನ್ನು ತುಂಬಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.